ಕೂಡ ಯೂಟ್ಯೂಬ್ ಶುರು ಮಾಡ್ರಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಏಕೆ ಅಂದ್ರೆ ಮುಂದೆ ಬರ್ತಾ ಬರ್ತಾ ತುಂಬಾ ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಚಾನಲ್ ಶುರು ಮಾಡಿದ್ದೀನಿ, ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, ಏನ್ ಮಾಡ್ಬೇಕು ಮೇಡಮ್, ಹಳೆ ಅಂದವ್ರ ಮನೆ ಹಾಳಂತೆ. ಹಂಗಾಗಿ ಇವತ್ತೇ ಈಗಲೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರದ್ದು ವಿಡಿಯೋನ, ಒರಿಜಿನಲ್ ವಿಡಿಯೋನ ಕದ್ಬಿಟ್ಟು ಇದ್ದಂತೆ ಹಾಕ್ಬಿಡೋದು. ಸೊ ಆ ಥರ ಹಾಕಿದ್ರೆ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಏನಾದರೂ ತಪ್ಪು ಮಾಡಿ ಮತ್ತೆ ಮೂರನೇದು ಬಂತು ಅಂದರೆ ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಫಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಸುಮ್ಮನೆ ಹೆಂಗೆ ಬೇಕಂಗೆ ವಿಡಿಯೋ ಹಾಕ್ಕೊಂಡು ಹೋದಂಗೆಲ್ಲ ನಿಮಗೆ ದುಡ್ಡು ಬರುತ್ತೆ ಅಂತ ಅಲ್ಲ ಮೇಡಮ್. ಫೇಸ್ ತೋರಿಸ್ಬಿಟ್ಟು ವಿಡಿಯೋ ಮಾಡೋದು, ನಮ್ಮೂರಲ್ಲಿ ಜನ ಏನಾದರೂ ಅಂದ್ಬಿಡ್ತಾರೆ ನೋಡಿ, ಅವರೇ ಎಂತಿಂತವೋ ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ರದ್ದು ನೋಡ್ತಿರ್ತಾರೆ. ಅಂದರೆ ಏನೋ ತನ್ನ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿ ಇರುವೆ ಹುಡುಕೋ ಜನಗಳವರು, ಆಯ್ತಾ. ಈ ಜನಕ್ಕೆ ಯಾರು ಎದುರ್ಕೋತಿರಲ್ಲ, ಜನಕ್ಕೆ ಎದುರೋರು ಯೂಟ್ಯೂಬ್ ಶುರುನ ಮಾಡ್ಲೇಬೇಡ್ರಿ, ಆಯ್ತಾ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಎಲ್ಲರಿಗೂ ಕೂಡ ಯೂಟ್ಯೂಬ್ ಶುರು ಮಾಡ್ರಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಏಕೆ ಅಂದರೆ ಮುಂದೆ ಬರ್ತಾ ಬರ್ತಾ ತುಂಬ ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಜಾಸ್ತಿ ಬರಬೇಕು ಅಂತ ತುಂಬ ಜನ ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಹಂಗೆ ತುಂಬ ಕಮೆಂಟ್ಗಳು ಕೂಡ ಬರ್ತಿದ್ದಾವೆ. ಏನು ಅಂತ ಅಂದರೆ, ಈಗ ನಾನು ಚಾನಲ್ ಶುರು ಮಾಡಿದ್ದೀನಿ, ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, ಏನು ಮಾಡಬೇಕು ಮೇಡಮ್, ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಚಾನಲ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಉತ್ತರವಾಗಿ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಹೇಳೋದು ತುಂಬ ಬೆಟ್ರ್ ಅಂತ ಅನಿಸುತ್ತೆ. ಕಮೆಂಟಲ್ಲಿ ಎಷ್ಟು ಅಂತ ಬರೆಯೋಕ್ಕಾಗುತ್ತೆ ಅಲ್ವಾ? ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಬರೀಬೇಕು ಅಂದರೆ ಅದಕ್ಕೆ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ನಾನೊಂದು ವಿಡಿಯೋ ಮಾಡಿಬಿಟ್ಟು ನಿಮಗೆಲ್ರಿಗೂ ತಿಳಿಸ್ತಾ ಹೋಗೋಣ ಅಂತಂದು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಯಾರೆಲ್ಲ ಈ ಚಾನಲ್ನ ಮೊದಲು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಯೂಟ್ಯೂಬ್ ಶುರು ಮಾಡಿಲ್ಲ, ನೆಕ್ಸ್ಟ್ ನಾಳೆ ಅಂದವ್ರ ಮನೆ ಹಾಳಂತೆ. ಹಾಗಾಗಿ ಇವತ್ತೇ ಈಗಲೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಕ್ಕೆ ಶುರು ಮಾಡಿ, ಓಕೆನಾ. ಸೊ ಫಸ್ಟ್ ಇವಾಗ ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಯಾವುದೋ ಒಂದು ಫಿಲಮ್ದು ಮ್ಯೂಸಿಕ್ಕು ಬಿಟ್ಟಿದ್ದಾರೆ, ಹೊಸದಾಗಿ ರಿಲೀಸ್ ಮಾಡಿದ್ದಾರೆ ಅಂದ್ಕೊಳ್ಳಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡ್ರಿ ಅಂದರೆ ಆ ಒಂದು ಕಂಪ್ನಿಯವ್ರಿಗೂ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಸೊ ಇದೇ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಬೇರೆಯವ್ರದ್ದು ವಿಡಿಯೋನ, ಒರಿಜಿನಲ್ ವಿಡಿಯೋನ ಕದ್ಬಿಟ್ಟು ಇದ್ದಂತೆ ಹಾಕ್ಬಿಡೋದು. ಸೊ ಆ ಥರ ಹಾಕಿದರೆ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅರ್ಥ ಆಯ್ತಾ? ಇದು ಕಾಪಿರೈಟ್ ಸ್ಟ್ರೈಕ್ ಅಂದರೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಒಂದೊಂದ್ಸಲ ಸುಮ್ಮನೆನೂ ಕಾಪಿರೈಟ್ ಸ್ಟ್ರೈಕ್ ಬರ್ತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಅವಾಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾದ್ಮೇಲೆ ನೀವು ಆ್ಯಕ್ಷನ್ ತಗೋಬೋದು. ಯಾವ ಕಂಪ್ನಿಯವ್ರು ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿರ್ತಾರಲ್ವ, ಅವಾಗ ನೀವು ಅವ್ರಿಗೆ ಅಪೀಲ್ ಮಾಡಿಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೋಬೋದು, ಆಯಿತಾ. ಸುಮ್ಮನೆ ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರು ಅಂದರೆ, ಆಯಿತಾ. ಸೊ ಏನಾದರೂ ತಪ್ಪಾಗಿತ್ತು, ನಿಮ್ಮ ಒಂದು ವಿಡಿಯೋಗಳಲ್ಲಿ ಕಾಪಿರೈಟ್ ಕಂಟೆಂಟ್ ಕಂಡು ಬಂತು ಅಂದರೆ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಡ್ತಾರೆ. ಸೊ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಾಗ ಏನೇನೆಲ್ಲ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. 3 ಥರ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ 3 ಥರ ಅಂತ ಅಂದರೆ, ಈಗ ಒಂದು ಜೀವನದಲ್ಲಿ 3 ತಪ್ಪು ಮಾಡ್ಬೋದು ಅಂತ ಇರುತ್ತೆ. ಸೊ 1ನೇ ತಪ್ಪನ್ನ ಸಹಿಸ್ಕೋತಾರೆ, 2ನೇ ತಪ್ಪ ಸಹಿಸ್ಕೋತಾರೆ, 3ನೇ ತಪ್ಪಿಗೆ ನಿಮ್ಮನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಆ ಥರ ಇರುತ್ತಲ್ಲ, ಆ ಥರ ಅಂತ ಎಕ್ಸಾಂಪಲ್ ಹೇಳ್ತಿರೋದು ನಾನು, ಆಯಿತಾ. ಈಗ ಜೈಲಿಗೆ ಏನು ಹಾಕಲ್ಲ ಇಲ್ಲಿ. 3ನೇ ಸಲ ತಪ್ಪು ಮಾಡಿದ್ಮೇಲೆ ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಿರ್ತಾರೆ. ಸೊ ಫಸ್ಟಿಂದ ಹೇಳ್ತಾ ಹೋಗ್ತೀನಿ. 3 ಥರ ತಪ್ಪು ಆದರೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟೇ ತಪ್ಪು ಮಾಡ್ತೀರ ನೀವು. ಅಂದರೆ ಫಸ್ಟ್ ಕಾಪಿರೈಟ್ ಕಂಟೆಂಟ್ ಇರೋ ಥರ ನಿಮ್ಮ ಒಂದು ವಿಡಿಯೋದಲ್ಲಿ ಕಂಡು ಬಂತು ಅಂದರೆ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಾಗ 1 ವಾರ ನೀವು ಯಾವುದೇ ವಿಡಿಯೋಸ್ನ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕಾಗಲ್ಲ. ಅರ್ಥ ಆಯ್ತಾ? ಮತ್ತು ಅದಲ್ಲದೆ ಯಾವುದೇ ವ್ಯೂಸ್ ಓಡಲ್ಲ, ಯಾವುದೇ ಸಬ್ಸ್ಕ್ರೈಬರ್ ಬರಲ್ಲ. ಸೊ ಸ್ಟ್ರೈಕ್ ಬಂತು ಅಂದರೆ ಅದೊಂಥರ ಹೋಲ್ಡ್ ಆದಂಗೆ. ಅರ್ಥ ಆಯ್ತಾ? 1 ವಾರ ಕಾಪಿರೈಟ್ ಸ್ಟ್ರೈಕ್ ಇದ್ದೇ ಇರುತ್ತೆ. 1 ವಾರ ನೀವೇನು ಮಾಡೋಕ್ಕಾಗಲ್ಲ, ಏನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆಯಿತಾ. ಇದು ಫಸ್ಟ್ನೇದು. ನೆಕ್ಸ್ಟ್ 2ನೇ ಸಲನೂ ಕೂಡ ತಪ್ಪು ಮಾಡಿದ್ರು, ವಿತಿನ್ 90 ಡೇಸ್ ಅಂದರೆ 90 ದಿನಗಳ ಒಳಗಡೆನೆ ಮತ್ತೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದ್ಕೊಳ್ಳಿ. ಇದು 2ನೇ ಸಲ, ಆಯಿತಾ.
ಎರಡನೇ ಸಲ ಬಂತು ಅಂದರೆ ಹತ್ತತ್ರ 2 ವಾರದ ತನಕ ನೀವು ಯಾವುದೇ ವಿಡಿಯೋನ ಹಾಕೋಕ್ಕಾಗಲ್ಲ, ಆಯಿತಾ. ಸೊ ಇದು ಎರಡನೇ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದರೆ. ಇನ್ನು 90 ದಿನಗಳ ಒಳಗಡೆ 3ನೇ ಕಾಪಿರೈಟ್ ಸ್ಟ್ರೈಕು ಬಂತು ಅಂದ್ಕೊಳ್ಳಿ, ಏನಾದರೂ ತಪ್ಪು ಮಾಡಿ ಮತ್ತೆ 3ನೇದು ಬಂತು ಅಂದರೆ ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಅಂದರೆ ಯೂಟ್ಯೂಬ್ ಇದರಲ್ಲೇ ನಿಮ್ಮ ಒಂದು ಚಾನಲ್ನ ತೆಗೆದುಬಿಡ್ತಾರೆ. ಸೊ ಹಿಂಗೆ ಈ ಥರ ಒಂದು ರೂಲ್ಸ್ ಇರ್ತವೆ. ಅದಕ್ಕೆ ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೈಮು ಇವೆಲ್ಲವನ್ನು ಕೂಡ ಯೂಟ್ಯೂಬ್ನವರು ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮಾಡಿರ್ತಾರೆ. ಅದಕ್ಕೆ ಓದ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೆ ಹೇಳೋದು. ಸೊ ಫಸ್ಟು ಕ್ರಿಯೇಟ್ ಮಾಡಿಬಿಟ್ಟು ಸುಮ್ಮನೆ ಹೆಂಗೆ ಬೇಕಂಗೆ ವೀಡಿಯೋ ಹಾಕ್ಕೊಂಡು ಹೋದಂಗೆಲ್ಲ ನಿಮಗೆ ದುಡ್ಡು ಬರುತ್ತೆ ಅಂತ ಅಲ್ಲ. ಅವ್ರೇನು ಭಾಳ ರೂಲ್ಸ್ ಮಾಡಿಲ್ಲ, ಕೆಲವು ರೂಲ್ಸ್ ಮಾಡಿದ್ದಾರೆ, ಒಂದಿಷ್ಟು ಫಾಲೋ ಮಾಡಿದ್ರೆ ನಿಮಗೆ ಆರಾಮಾಗಿ ಸ್ಮೂತಾಗಿ ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ತಪ್ಪುಗಳನ್ನ ಮಾಡದೆ ನೀಟಾಗಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಹಾಕ್ತಾ ಹೋಗಿ, ಒಳ್ಳೆ ಅರ್ನಿಂಗ್ ಆಗುತ್ತೆ. ಲೀಗಲ್ ಆಗಿ ಹೋಗಿ, ಅಂದರೆ ಅಡ್ಡದಾರಿ ಅಂತ ಹೋಗ್ತಾರಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆಯ ನೀಟಾಗಿ ಫೇಸ್ ತೋರಿಸಿ ವಿಡಿಯೋ ಮಾಡೋದು, ಫೇಸ್ ತೋರಿಸಿ ಹೇಳ್ತಾ ಹೋಗಿ. ಇನ್ನು ಕೆಲವರು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಹೆಣ್ಮಕ್ಳೇ, ಮೇಡಮ್ ಫೇಸ್ ತೋರಿಸ್ಬಿಟ್ಟು ವಿಡಿಯೋ ಮಾಡೋದು, ನಮ್ಮೂರಲ್ಲಿ ಜನ ಏನಾದರೂ ಅಂದ್ಬಿಡ್ತಾರೆ ನೋಡಿ, ಏನಾದ್ರು ಮಾತಾಡ್ತಾರೆ ಅಂತ. ಆ ಥರ ಏನಾದರೂ ಮೈಂಡಲ್ಲಿ ಭಯ ಇತ್ತು ಅಂತ ಅಂದರೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ಜನಕ್ಕೆ ಎದ್ರುಕೊಂಡು ಯೂಟ್ಯೂಬ್ ಚಾನಲ್ ಅಂದರೆ ಜನಕ್ಕೆ ಎದ್ರುಕೊಂಡು ಊಟ ಮಾಡದೆ ಬಿಡೋದು ಅನ್ನೋ ಥರ ಆಗಿಬಿಡುತ್ತೆ ಇದು, ಆಯಿತಾ. ಸೊ ಜನಕ್ಕೆ ಮಾತ್ರ ಯಾವತ್ತೂ ಎದ್ರಕ್ಕೆ ಹೋಗ್ಬಾರ್ದು. ಅವರೇ ಎಂತಿಂಥವೋ ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ರದ್ದು ನೋಡ್ತಿರ್ತಾರೆ. ಅಂದರೆ ಏನೋ ತನ್ನ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿ ಇರುವೆ ಹುಡುಕೋ ಜನಗಳವರು, ಆಯಿತಾ. ಸೊ ಹಂಗಾಗಿ ಜನಕ್ಕೆ ಯಾರು ಎದ್ರುಕೋತಿರಲ್ಲ, ಜನಕ್ಕೆ ಎದ್ರೋರು ಯೂಟ್ಯೂಬ್ ಶುರುನ ಮಾಡಲೇಬೇಡ್ರಿ, ಆಯಿತಾ. ಆರಾಮಾಗಿ ಮನೇಲೇ ಏನು ಕೆಲಸನೋ ಅದು ಮಾಡ್ಕೊಂಡು ಇದ್ಬಿಡಿ. ನಾನು ಇದಿಷ್ಟು ಹೇಳ್ತೀನಿ. ಜನ ಹೆಂಗಿದ್ರು ಮಾತಾಡ್ತಾರೆ, ನೀವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ, ಆಯಿತಾ. ನಿಮಗೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಹೇಳಬೇಕು ಅಂತಿರುತ್ತೆ, ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ, ಹೇಳಬೇಕು ಅಂತ ಆಸೆ ಇರುತ್ತೆ, ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರೋಲ್ಲ, ನಿಮ್ಮ ಫೋನು, ನಿಮ್ಮ ಇಷ್ಟ, ನಿಮ್ಮ ಯೂಟ್ಯೂಬ್ ಚಾನಲ್ಲು, ಅರ್ಥ ಆಯ್ತಾ. ನೀವು ಮಾತಾಡಬೇಕು. ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನೇ ಟಾರ್ಗೆಟ್ ಮಾಡೋದು, ನೋಡೋಳು ಮಾತಾಡ್ಬಿಟ್ಲೋ, ನೋಡೋನು ಮಾತಾಡ್ಬಿಟ್ಟ ಅಂತಂದು, ಅರ್ಥ ಆಯ್ತಾ. ಸೊ ಹಂಗಾಗಿ ನೀವು ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಅವಾಗಲೇ ಈ ಒಂದು ಪ್ರಪಂಚ ಒಂದು ಸ್ವಲ್ಪ ಹಿಂಗಿದ್ದಿದ್ದು ಹಿಂಗಾಗ್ತೈತಿ. ಇವ್ ಪ್ರಶ್ನೆ ಮಾಡಿದಳು ಅಂತ ಹಂಗೆ ತಿರ್ಕೊಂಡು ಹೊಂಟ್ಬಿಡುತ್ತೆ, ನಿಮ್ಮ ಸವಾಸಕ್ಕೂ ಬರಲ್ಲ ಅವ್ರಿಗೆ ಏನಾದರೂ ಮಾಡ್ಕೊಳ್ಲಿ ಅಂತಂದು. ಸೊ ನಾನು ಕಲ್ತಿರುವಂಥ ಪಾಠ ಇದು. ಸೊ ಹಂಗಾಗಿ ಯಾವ ಜನಕ್ಕೆ ಎದುರ್ಕೊಳ್ದಲ್ಲೇ ಆರಾಮಾಗಿ ರಾಯಲ್ ಆಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿ, ನನ್ನ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆಮೇಲೆ ತುಂಬ ಜನ ಚೆನ್ನಾಗಿ ವಿಡಿಯೋ ಬರ್ತಾ ಇದೆ ನಿಮ್ಮದು, ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಯೂಸ್ ಮಾಡ್ತಾ ಇರುವಂಥ ಕ್ಯಾಮ್ರಾ ಸ್ಯಾಮ್ಸಂಗ್ ಫೋನು, ಗ್ಯಾಲಕ್ಸಿ S21 FE 5G ಇದು. ಸೊ ಗ್ಯಾಲಕ್ಸಿ ಸಿಂಪಲ್ ಆಗಿರೋ 5G ಫೋನು, ಮತ್ತು ಒಂದು ಸ್ಟ್ಯಾಂಡ್ ಹೋಲ್ಡರ್ ಇದೆ. ಕೊನೆಯಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾನು, ನನ್ನ ಹತ್ರ ಕ್ಯಾಮ್ರಾನೂ ಇಲ್ಲ, ನನ್ನ ವಾಯ್ಸ್ ಎಕ್ಕೋ ಆಗ್ತಿರ್ಬೋದು, ಯಾಕೆಂದ್ರೆ ರೂಮಲ್ಲಿ ಇರೋದ್ರಿಂದ ಎಕ್ಕೋ ಆಗ್ತಿರ್ಬೋದು. ಸೊ ಇದೊಂದು ಫೋನು, ಇದೊಂದು ಫೋನ್ ಹೋಲ್ಡರ್, ಇವೆರಡೇ ಇರೋದು ನನ್ನ ಹತ್ರ, ಆಯಿತಾ. ಸೊ ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ಸ್ವಲ್ಪ ಅದು ಇದು ಖರ್ಚು ಅಂತ ಆಗ್ಬಿಡ್ತು. ನೆಕ್ಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ಖಂಡಿತವಾಗ್ಲೂ ನಾನೊಂದು ಒಳ್ಳೆ ಮೈಕ್ ತೊಗೋತೀನಿ. ಮೇಯ್ನ್ ತೊಗೊಳೋದೇ ಅದನ್ನು, ಯಾಕೆಂದರೆ ನನಗೆ ನಿಮಗೆ ಸರಿಯಾಗಿ ಕೇಳಿಸ್ಬೇಕಲ್ವ ನನ್ನ ಮಾತು. ಹಾಗಾಗಿ ನಾನು ನೆಕ್ಸ್ಟು ಪಕ್ಕ ಒಂದು ಒಳ್ಳೆ ಮೈಕ್ ತೊಗೋತೀನಿ. ಅದೇ ನನ್ನ ಒಂದು ಈಗ ನೆಕ್ಸ್ಟ್ ಟಾರ್ಗೆಟ್ ಅದೇ. ಆಮೇಲೆ ಇನ್ನೂ ತುಂಬ ಜನ ನಾನು ಎಡಿಟಿಂಗ್ ಮಾಡುವಂಥ ಒಂದು ಆ್ಯಪ್ ಯಾವುದು ಅಂತ ಕೇಳ್ತಿದ್ದಾರೆ. VN ಅಂತ ಆ್ಯಪು, VN ಆ್ಯಪು. ಸೊ ಇದು ಫ್ರೀ ಆಗಿರುತ್ತೆ, ಕೆಲವೊಂದು ದುಡ್ಡು ಕೊಟ್ಟು ಮಾಡೋದು ಇರುತ್ತೆ. ನಾನು ಯಾವುದೇ ದುಡ್ಡು ಕೊಟ್ಟು ಎಡಿಟಿಂಗ್ ಮಾಡ್ತಾ ಇಲ್ಲ, ತುಂಬ ಫ್ರೀ ಆಗಿರುವಂಥ ಆ್ಯಪ್ ಇದು. ಸೊ ಫಸ್ಟಿಗೆ ಲರ್ನರಿಗೆ ತುಂಬ ಈಸಿ ಆಗಿರೋದು. ಇದು ಬಿಟ್ಟು ತುಂಬಾ ಇದೆ, ಕೈನ್ ಮಾಸ್ಟರ್ ಇದೆ, ಇನ್ಶಾಟ್ ಅಂತ ಇದೆ. ಬಟ್ ನನಗೆ ಈಸಿ VN ತುಂಬ ಈಸಿ ಆಯಿತು. ಹಂಗಾಗಿ ನಾನು VN ಅಲ್ಲೇ ಇವಾಗಲೂ ಎಡಿಟಿಂಗ್ ಮಾಡ್ತಿರೋದು. ನನಗೆ 3 ವರ್ಷದಿಂದ ಮಾಡ್ಕೊತ ಬರ್ತಿರೋದೇ VN ಅಲ್ಲಿ. ನಂಗೆ ತುಂಬ ಈಸಿ ಅನಿಸುತ್ತೆ. ಸೊ ನಿಮಗೂ ಕೂಡ ಮಾಡ್ಕೋಬೋದು, ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಮಾಡಿ. ಬಟ್ VN ಮಾತ್ರ ತುಂಬ ಅಂದರೆ ತುಂಬ ಈಸಿ ಇದೆ ಆ್ಯಪು. ಸೊ ಅದರಲ್ಲಿ ನೀವು ಎಡಿಟಿಂಗ್ ಮಾಡ್ಕೋಬೋದು. ಇನ್ನು ತಮ್ನೈಲ್ ಮೇಕರ್, ತಮ್ನೈಲ್ನ ಎದ್ರಲ್ಲಿ ಮಾಡ್ಕೋತೀರಾ ಅಂತ ಕೇಳಿದ್ರೆ ಅದಕ್ಕೊಂದು ಆ್ಯಪ್ ಇದೆ, ನಾನೇ ಮಾಡ್ಕೋತೀನಿ. ಬಟ್ ಒಂದಿಬ್ಬರು ಪಾಪ ನನ್ನ ವ್ಯೂವರ್ಸೇ ಒಂದಿಬ್ಬರು ನನಗೆ ತಮ್ನೈಲ ಒಂದು 3 ವೀಡಿಯೋಗೆ ಹಾಕಿದ್ದೀನಿ ನೋಡಿ, ಪಾಪ ಅವರೇ ಮಾಡ್ಕೊಟ್ಟಿದ್ದೀನಿ, ನಾನು ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.
ಬೇಡ ಅಂತ ಹೇಳಿದ್ರು ಇಲ್ಲ ಚೆನ್ನಾಗಿ ಕಾಣುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನನಗೆ ತಮ್ನೇಲ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಬಟ್ ನಾನು ಬಳಕೆ ಮಾಡೋದು ಅಲ್ಟಿಮೇಟ್ ತಮ್ನೇಲ್ ಮೇಕರ್ ಅಂತಂದು ಇದೊಂದು ಆ್ಯಪಲ್ಲಿ ನಾನು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇವೆರಡು ಆ್ಯಪು VN ಮತ್ತು ಅಲ್ಟಿಮೇಟ್ ತಮ್ನೇಲ್ ಕ್ರಿಯೇಟರ್, ಇವೆರಡು ಆ್ಯಪ್ನ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗಳು ಮತ್ತು ತಮ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಬಳಕೆ ಮಾಡ್ಕೋತೀನಿ. ಸೊ ನಿಮ್ಮ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಪ್ರಶ್ನೆಗಳಿದ್ವು ಅಂದರೆ ಇದೇ ವಿಡಿಯೋದಲ್ಲೇ ನೀವು ಕಮೆಂಟ್ಗಳ ಮುಖಾಂತರ ಪ್ರಶ್ನೆ ಮಾಡ್ಬೋದು. ಸೊ ಈ ಯೂಟ್ಯೂಬ್ ಚಾನಲಲ್ಲಿ ಕಾಪಿರೈಟ್ ಕ್ಲೈಮು, ಕಾಪಿರೈಟ್ ಸ್ಟ್ರೈಕು, ಸೊ ಈ ಥರ ಬರದೇ ಇರೋ ಥರ ನೋಡ್ಕೊಳ್ಳಿ. ಆದಷ್ಟು ಏನು ಯೂಟ್ಯೂಬ್ ಚಾನಲಲ್ಲಿ ಒಂದಿಷ್ಟು ಮ್ಯೂಸಿಕ್ ಇದ್ದಾವೆ ಅವನ್ನೇ ಬಳಕೆ ಮಾಡ್ಕೊಳ್ಳಿ. ಫಿಲ್ಮ್ ಮ್ಯೂಸಿಕ್ಗಳನ್ನ ನೀವು ಅಪ್ಲೈ ಮಾಡಿದ್ವಿ ಅಂದರೆ ಸ್ಟ್ರೈಕ್ ಕೊಟ್ಟೇ ಬಿಡ್ತಾರೆ. ಸೊ ನೀವು ದುಡ್ದಿರೋ ದುಡ್ಡೆಲ್ಲ ಆ ಒಂದು ಮ್ಯೂಸಿಕ್ ಇರೋವಂಥ ಕಂಪ್ನಿಗಳಿಗೆ ಕೊಡಬೇಕಾಗುತ್ತೆ. ಸೊ ನೀವಿಷ್ಟ ಕಷ್ಟಪಟ್ಟು ಹಾಕಿ ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕಲ್ವಾ? ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಯೂಟ್ಯೂಬರ್ ಆಗಿ ನೀವೆಲ್ಲರೂ ಕೂಡ ಯೂಟ್ಯೂಬ್ ಶುರು ಮಾಡಿ, ಎಷ್ಟಾಗುತ್ತೋ ಅಷ್ಟೆಲ್ಲರೂ ಯೂಟ್ಯೂಬ್ ಶುರು ಮಾಡಿರಿ, ಎಲ್ಲರೂ ಕೂಡ ದುಡಿಯೋಣ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಯಾರೆಲ್ಲ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಗೊತ್ತಾಗಬೇಕಲ್ವ ನೀವು ಹೆಂಗೆ ತಿಳ್ಕೊತೀರ ನನ್ನ ವಿಡಿಯೋಗಳನ್ನ ನೋಡಿಬಿಟ್ಟು ಅಂತ. ಸೊ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.